ಪಾಕಿಸ್ತಾನವನ್ನ ದೋಷಿಸಿಲ್ಲ. ಮತ್ತೆ ಮಣಿಕಂಠಯ್ಯ ಅವರು ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ಮತ್ತೆ ಪಾಕ್ ಪರ ಬ್ಯಾಟಿಂಗ್ ಬೀಸಿದ ಮಣಿಶಂಕರ್ ಅಯ್ಯರ್ ಪಹಲ್ಗಾಮ್ ದಾಳಿ ಬಳಿಕ 33 ದೇಶಗಳಿಗೆ ನಿಯೋಗ ಕಳುಹಿಸಲಾಗಿತ್ತು. ಇಷ್ಟಾದ್ರೂ ಯಾವುದೇ ದೇಶ ಪಾಕಿಸ್ತಾನವನ್ನ ದೋಷಿ ಅಂತ ಎಲ್ಲೂ ಹೇಳಿಲ್ಲ. ವಿಶ್ವಸಂಸ್ಥೆ ಅಮೆರಿಕ ಪಾಕಿಸ್ತಾನವನ್ನ ಹೊಣೆಗಾರರನ್ನಾಗಿ ಮಾಡಿಲ್ಲ. ಪಹಲ್ಗಾಮ್ ದಾಳಿ ಹಿಂದೆ ಪಾಕಿಸ್ತಾನವಿದೆ ಎಂದು ನಾವು ಹೇಳ್ತಿದ್ವಿ. ಆದರೆ ಯಾರು ನಮ್ಮನ್ನು ನಂಬಲು ಸಿದ್ಧರಿಲ್ಲ. ಜಗತ್ತನ್ನು ಮನವೊಲಿಸುವ ಪುರಾವೆಗಳನ್ನು ನಾವು ನೀಡಲಾಗುತ್ತಿಲ್ಲ. ಇಸ್ರೇಲ್ ಹೊರತುಪಡಿಸಿ ಯಾರೂ ಪಾಕಿಸ್ತಾನವನ್ನ ದೋಷಿಸ್ತಾ ಇಲ್ಲ. ಭಾರತೀಯ ನಿಯೋಗದಲ್ಲಿ ಶಶಿ ತರೂರ್ ರನ್ನು ನೇಮಿಸಲಾಗಿತ್ತು. ಕಾಂಗ್ರೆಸ್ ಶಿಫಾರಸು ಇಲ್ಲದೆ ಕೇಂದ್ರವು ಅವರನ್ನ ಏಕೆ ಆಯ್ಕೆ ಮಾಡಿಕೊಂಡಿದೆ? ಮತ್ತೆ ಪಾಕ್ ಪರ ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ ಮಾಜಿ ಕೇಂದ್ರ ಸಚಿವ ಮಣಿಶಂಕರ್ ಅಯ್ಯರ್. ಮಣಿಶಂಕರ್ ಅಯ್ಯರ್ ಅವರಿಗೆ ಪಾಕಿಸ್ತಾನದ ಜೊತೆಗೆ ಒಂದಷ್ಟು ಚೆನ್ನಾಗಿರೋ ಬಾಂಧವ್ಯ ಇರ್ಬೋದೇನೋ. ಅವರು ಪಾಕಿಸ್ತಾನವನ್ನ ಆಗಾಗ ಜಾಸ್ತಿ ವಹಿಸ್ಕೊಂಡು ಮಾತಾಡ್ತಿರ್ತಾರೆ. ಈಗಲೂ ಕೂಡ ಅದೇ ರೀತಿ ಪಾಕಿಸ್ತಾನ ಪರ ವಹಿಸಿ ಒಂದು ಬ್ಯಾಟಿಂಗ್ ಅನ್ನ ಬೀಸಿದ್ದಾರೆ. ನಾವು ಪಾಕಿಸ್ತಾನವನ್ನ ಯಾವತ್ತೂ ಕೂಡ ದೋಷಿಸಿಲ್ಲ. ಅಂದ್ರೆ ನಾವು ಯಾವತ್ತೂ ಪಾಕಿಸ್ತಾನದ ವಿರುದ್ಧವಾಗೂ ಹೋಗಿಲ್ಲ. ಪಹಲ್ಗಾಮ್ ದಾಳಿಯಿಂದ ಪಾಕಿಸ್ತಾನ ಇದೆ ಅಂತ ನಾವು ಯಾವತ್ತೂ ಹೇಳಿಲ್ಲ ಅಂತ ಹೇಳಿ ಮಣಿಕಂಠ ಅಯ್ಯರ್ ಅವರು ಹೇಳಿರುವಂಥದ್ದು. ಅಂದರೆ ಈಗ ನೀವು ನೋಡ್ಬೋದು, ವಿಶ್ವಸಂಸ್ಥೆ ಅಮೆರಿಕ ಪಾಕಿಸ್ತಾನವನ್ನು ಹೊಣೆಗಾರನಾಗಿ ಮಾಡಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಬರೀ ನೋಡೋಣ ಅವ್ರು ಏನು ಹೇಳಿದ್ದಾರೆ, ಕೇಳ್ಕೊಬರೋಣ. लोग गए हों, किसी ने नहीं कहा वो जो 33 देश ठरूर और उनके लोग गए हों कि पाकिस्तान जिम्मेवार है। यूएन ने भी नहीं कहा कि पाकिस्तान जिम्मेवार है। अमेरिका ने नहीं कहा कि पाकिस्तान जिम्मेवार है। हम ही इकलौता है जो अपने छाती को पीटते हुए कहते हैं कि हाय हाय पाकिस्तान है जिम्मेवार। कोई मानने को तैयार नहीं है। हम कोई सबूत नहीं पेश कर पा रहे हैं जिससे कि लोग मुतमैन हो कि हम जानते हैं कि कौन सी पाकिस्तानी एजेंसी है जिसने ये हरकत किया है। किसी ने नहीं कहा वो जो 33 देश ठरूर और उनके लोग गए हों कि पाकिस्तान जिम्मेवार है। यूएन ने भी नहीं कहा कि पाकिस्तान जिम्मेवार है। अमेरिका ने नहीं कहा कि पाकिस्तान जिम्मेवार है। हम ही इकलौता है जो अपने छाती को पीटते हुए कहते हैं कि हाय हाय पाकिस्तान है जिम्मेवार। कोई मानने को तैयार। ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.